ರತನ್ ಟಾಟಾರ ಟಾಟಾ ಕಂಪ್ನಿ ತುಂಬಾ ಲಾಸ್ನಲ್ಲಿದ್ದಾಗ ಆ ಕಂಪ್ನಿಯನ್ನು ಫೋರ್ಡ್ನವರಿಗೆ ಮಾರೋದಾಗಿ ನಿರ್ಧಾರ ಮಾಡ್ತಾರೆ. ಅದೇ ರೀತಿ ಫೋರ್ಡ್ ಕಂಪ್ನಿಯವರಿಗೆ ಆ ವಿಷಯವನ್ನು ಪ್ರಸ್ತಾಪಿಸಿದಾಗ ರತನ್ ಟಾಟಾರಿಗೆ ಫೋರ್ಡ್ ಕಂಪ್ನಿಯವರು ಅವಮಾನ ಮಾಡಿ ಕಳಿಸ್ತಾರೆ. ಆ ಅವಮಾನವನ್ನು ರತನ್ ಟಾಟಾನವರು ಚಾಲೆಂಜ್ ಆಗಿ ಸ್ವೀಕರಿಸ್ತಾರೆ. ಅದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಇವತ್ತು ಟಾಟಾ ಕಂಪ್ನಿ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಕಾರ್ ಉತ್ಪಾದಕರಲ್ಲಿ ಒಂದು ಕಂಪ್ನಿಯಾಗಿರುತ್ತೆ. ಅದಕ್ಕೆ ಕಾರಣ ಏನು ಗೊತ್ತಾ? ರತನ್ ಟಾಟಾರ ಮನಸ್ಸಿನಲ್ಲಿದ್ದ ಉದ್ವೇಗ, ಕೋಪ, ಛಲ. ಅವತ್ತವ್ರು ಓಡಿ ಹೋಗಿದ್ರೆ ಇವತ್ತು ಅವರು ರತನ್ ಟಾಟಾ ಆಗಿ ವಿಶ್ವವಿಖ್ಯಾತರಾಗಿ ಬೆಳೀತಾ ಇರಲಿಲ್ಲ. ಡಿಯರ್ ಫ್ರೆಂಡ್ಸ್, ಈ ಕತೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕೂಡ ನೀವು ಇರೋದು ಅದೇ ಪೊಸಿಷನ್ನಲ್ಲಿ. ನನ್ನಿಂದ ಗೆಲ್ಲಕ್ಕಾಗಲ್ಲ, ಈ ಕಾಂಪಿಟೇಷನ್ ದುನಿಯಾದಲ್ಲಿ ನನ್ನನ್ನು ಯಾರು ಅಪ್ಕೊಳ್ತಾರೆ, ನಾನು ಈ ಪ್ರಪಂಚದಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವು ಓಡಿ ಹೋಗ್ತಾ ಇದ್ದೀರಾ. ಇಷ್ಟೊಂದು ಜನರ ನಡುವೆ ನಾನು ಪಾಸ್ ಆಗೋದಕ್ಕೆ ಸಾಧ್ಯನಾ? ನಾನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಈ ಜನ್ಮದಲ್ಲಿ ನಾನು ಯಾವತ್ತೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಡಿಸೈಡ್ ಮಾಡಿ ಆಗಿದೆ. ಅದಕ್ಕೋಸ್ಕರ ನೀವು ಓಡಿ ಹೋಗ್ತಾ ಇದ್ದೀರಾ. ನಾನು ಹೇಳ್ತಾ ಇರೋದು ಬೇರೆ ಯಾರಿಗೂ ಅಲ್ಲ ಗೆಳೆಯ, ನಿನಗೆ ಮಾತ್ರ. ನೀನು ಸತ್ತ ಮೇಲೆ ನಿನ್ನನ್ನು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಿನ್ನ ಹೆಣ್ಣಕ್ಕೆ ಬೆಂಕಿ ಇಡೋರಿಗೆ ಮಾತ್ರ ಜನ ಕಾಯ್ತಾ ನಿಂತಿರ್ತಾರೆ. ಇದಾದ ನಂತರ ಏನಾಗುತ್ತೆ ಗೊತ್ತಾ? ಎಲ್ಲರೂ ನಿನ್ನನ್ನು ಬಿಟ್ಟು ಹೊರಟೋಗ್ತಾರೆ. ನಿನ್ನ ಅಣ್ಣ, ತಮ್ಮ, ತಂಗಿ, ಮಡದಿ, ಮಕ್ಕಳು, ಮೊಮ್ಮಕ್ಕಳು, ಸಹೋದರಿ, ಸಹೋದರ, ಅಷ್ಟೇ ಯಾಕೆ ನಿನ್ನ ಹೆತ್ತ ತಂದೆ ತಾಯಿ ಇದ್ದರೂ ಕೂಡ ಅವರು ನಿನ್ನನ್ನು ಸ್ಮಶಾನದಲ್ಲಿ ಬಿಟ್ಟು ಹೋಗ್ತಾರೆ. ನಿನ್ನ ಬಗ್ಗೆ ಎರಡು ಮಾತಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಅವರು ನಿನಗೋಸ್ಕರ ಪ್ರತಿದಿನ ಅಳ್ತಾ ಕೂರಲ್ಲ. ಯಾಕಂದರೆ ಒಂದು ಸಲ ಸತ್ತೋದ ಮನುಷ್ಯ ಮತ್ತೆಂದಿಗೂ ಕೂಡ ವಾಪಸ್ ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಮೈ ಡಿಯರ್ ಫ್ರೆಂಡ್, ಬೇಗ ಎಚ್ಚೆತ್ಕೋ. ಈ ಪ್ರಪಂಚ ನಿನಗೆ ತುಂಬಾ ವಿಶಾಲವಾಗಿ ಕಾಣ್ತಾ ಇದೆ ಅಲ್ವಾ? ಅದೇ ರೀತಿ ಅವಕಾಶಗಳು ತುಂಬಾ ಇದೆ. ಹೆದರು ಓಡಿ ಹೋಗ್ಬೇಡ. ಈ ಜಗತ್ತಿನಲ್ಲಿ ತುಂಬ ಜನ ಸೋತವರಿದ್ದಾರೆ. ಪ್ರಪಂಚ ನಿನಗೋಸ್ಕರ ಕಾಯ್ತಾ ಇದೆ, ನಿನ್ನ ಸಾಧನೆಗೋಸ್ಕರ ಹಬ್ಬೆಹಬ್ಬಸ್ತಾ ಇದೆ. ನೀನು ಸಾಧನೆ ಮಾಡಬೇಕಷ್ಟೇ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ನೀನು ಮುಹೂರ್ತ ಇಲ್ಲದೆ ಹುಡ್ತೀಯಾ, ಮುಹೂರ್ತ ಇಲ್ಲದೆ ಸಾಯ್ತೀಯಾ. ಹಾಗಿದ್ಮೇಲೆ ನಿನ್ನ ಗುರಿಯನ್ನು ತಲುಪೋದಕ್ಕೆ ಮುಹೂರ್ತದ ಯಾಕೆ ನೋಡ್ತಾ ಇದೀಯಾ? ಎದ್ದೇಳು. ನೀನು ಸತ್ತ ಮೇಲೆ 4 ದಿನ ಹತ್ತು ಸುಮ್ಮನಾಗೋ ಈ ಜನರ ನಡುವೆ ನಿನ್ನ ಹೆಸರು ಶಾಶ್ವತವಾಗಿ ಅಂದರೆ ಅಜರಾಮರವಾಗಿ ಉಳಿಯೋ ಥರ ಸಾಧನೆ ಮಾಡಿ ತೋರಿಸು. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ ತೊಗೊಂಡು ನಾಳೆ ತಪ್ಪದೆ ನಿಮ್ಮ ಮುಂದೆ ಬರ್ತೀನಿ. ಚಾನಲ್ನ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.